ನಾವಿವಾಗ ದೊಡ್ಡಬಳ್ಳಾಪುರ ತಾಲೂಕು ತೂಬ್ಗೆರೆ ಹೋಬಳಿ ನಾರಸಿಂಹನಹಳ್ಳಿ ಹತ್ರ ಇದ್ದೀವಿ. ನಾರಸಿಂಹನಹಳ್ಳಿಯಲ್ಲಿ ಈ ಒಂದು ವಾರದಿಂದ ಸುಮಾರು ಇಲ್ಲಿ ಮಣ್ಣು ಅಂದರೆ ಮಣ್ಣು ಮಾಫಿಯಾ ನಡೀತಾ ಐತೆ. ಆ್ಯಕ್ಚುಲಿ ಎಷ್ಟು ಅಂದರೆ ವಾರದಿಂದ ಈ ಭಾಗದಲ್ಲೆಲ್ಲ ಸುಮಾರು ನೋಡಿ ಇಲ್ಲೆಲ್ಲ ಹೊಡೆದಿದ್ದಾರೆ. ನಾವೊಂದು 3 ದಿವಸದ ಹಿಂದೆ ಬಂದಿದ್ವಿ, ಇದೇ ಜಾಗಕ್ಕೆ ಬಂದು ಅವ್ರಿಗೆ ವಾರ್ನ್ ಮಾಡ್ಕೊದ್ವಿ, ಇದನ್ನೆಲ್ಲ ನಿಲ್ಲಿಸ್ಬೇಕು, ಇನ್ನು ಮಾಡಿಕೊಡ್ದು ಅಂತ. ಸ್ಥಳೀಯವಾಗಿ ಪಂಚಾಯತಿ ಗಮನಕ್ಕೂ ತಗೊಂಡ್ವಿ, ಪಂಚಾಯತಿ ಪಿ ಡಿ ಅವ್ರಿಗೂ ಹೇಳಿದ್ದೀವಿ. ಅವರು ತಿಳಿ ಹೇಳ್ತೀವಿ ಅಂತಂತ ಹೇಳಿದ್ರು. ಅವತ್ತೇನೋ ಕಾರ್ಯಕ್ರಮ ಐತೆ ಅಂದ್ಬಿಟ್ಟು ಅವ್ರು ಬರೋಕ್ಕಾಗಲಿಲ್ಲ. ನಾವು ತಿಳಿ ಹೇಳ್ತೀವಿ, ಇನ್ಮೇಲೆ ಮಾಡಿಸಲ್ಲ, ಇದು ಮಣ್ಣು ಎತ್ಸಲ್ಲ ಅಂತಂತ ಹೇಳಿದ್ರು. ಈಗ ಆಮೇಲೆ ನಾವು ದೊಡ್ಡಬಳ್ಳಾಪುರ ಪೊಲೀಸ್ನವ್ರ ಗಮನಕ್ಕೂ ತಗೊಂಡಿದ್ವಿ. ಅವರೂ ಬಂದಿಲ್ಲಿ ಮೊನ್ನೆ ಇದು ಮಣ್ಣು ಎತ್ತಬಾರ್ದು ಅಂತಂತ ಹೇಳ್ಬಿಟ್ಟು ಹೋದ್ರು. ಆದರೆ ಇವತ್ತು ಬೆಳಗ್ಗೆಯಿಂದ ಮತ್ತೆ ಮಣ್ಣು ಗಣಿಗಾರಿಕೆ ನಡೆಸಿದ್ದಾರೆ ನೋಡಿ. ಅಲ್ಲೆಲ್ಲ ಇವತ್ತು ಬೆಳಗ್ಗೆಯಿಂದ ಎತ್ತಿರೋಂಥದ್ದು. ಈಗ ತಾನೇ ನಾವು ಬರ್ತೀವಿ ಅನ್ನೋದು ಮಾಹಿತಿ ಬಂದ ತಕ್ಷಣ ಇಲ್ಲಿಂದ ಕಾಲ್ಕಿತ್ತಿದ್ದಾರೆ. ಇದೇ ರೀತಿ ಇದು ಯಾವುದೇ ಒಂದು ಪರ್ಮಿಷನ್ ಇಲ್ಲದೆ ಇಷ್ಟೊಂದು ಮಣ್ಣು ಯಾವ ರೀತಿ ಎತ್ತಿದ್ದಾರೆ ನೋಡಿ. ಬಕ್ಕೆ ತೋಡ್ತಾ ಇದ್ದಾರೆ. ಹಿಂಗೆ ತೋಡ್ತಾ ಇದ್ದರೆ ಮಣ್ಣು ಹತ್ತು ಕಡೆಯಿಂದ ಎಲ್ಲ ಪೂರ್ತಿ ಇಳಿಜಾರಾಗಿ ಪೂರ್ತಿ ಎಲ್ಲ ಅದು ಕಿತ್ಕೊಂಬರುತ್ತೆ. ಆ ಲೆಕ್ಕದಲ್ಲಿ ಇದು ಮಾಡ್ತಾಯಿದ್ದಾರೆ. ಇವರು ಯಾವುದೇ ಒಂದು ಪರ್ಮಿಷನ್ನು ಇಲ್ಲ, ಯಾರಿಗೂ ಗೊತ್ತೂ ಇಲ್ಲ, ಅವ್ರಿಗೆ ಇಷ್ಟ ಬಂದಂಗೆ ಮಣ್ಣಂತದಾದರೆ ಸರ್ಕಾರದ ಕಾನೂನುಗಳನ್ನ ಇನ್ನೆಷ್ಟರ ಮಟ್ಟಿಗೆ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಇಲ್ಲಿನ ಅಧಿಕಾರಿಗಳು. ಅಂದರೆ ತೂಬ್ಗೆರೆ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು, ಕಂದಾಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಏನು ಇಷ್ಟೊಂದು ಮಣ್ಣು ಅಂದರೆ ಎಷ್ಟು ದೊಗ್ದಿದ್ದಾರೆ ಅಂತಂತಂದು ನೋಡಿ. ಪೂರ್ತಿ ಇದು ಒಂದು ಸುಮಾರು ಒಂದು ದೊಡ್ಡದಾಗ ಹೊಂಡನೆ ಮಾಡಕ್ಬಿಟ್ಟಿದ್ದಾರೆ ಇಲ್ಲಿ. ಎಷ್ಟರ ಮಟ್ಟಿಗೆ ಅಂತಂದರೆ ಇಲ್ಲಿ ಇದುವರೆಗೂ ಒಬ್ಬರು ಕೂಡ ತಲೆ ಕೆಡ್ಸ್ಕೊತಾ ಇಲ್ಲ. ಅಧಿಕಾರಿಗಳಂತೂ ಒಬ್ಬರು ತಲೆ ಕೆಡ್ಸ್ಕೊತಾ ಇಲ್ಲ. ಈ ಅಧಿಕಾರಿಗಳಿಗೇನು ಇದು ಯಾವ ರೀತಿ ಏನು ಅಂತಂತ ನಾವು ಆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಬೇಕಾಗೈತೆ. ಗೊತ್ತಿದ್ದು ಸುಮ್ಮನೆ ಅವರೋ, ಗೊತ್ತಿಲ್ಲದೆ ಸುಮ್ಮನೆ ಅವರೋ ನೋಡಿ ಎಷ್ಟರ ಮಟ್ಟಿಗೆ ಮಾಡಿದ್ದಾರೆ ಅಂತಂತ ನೋಡಿ ಮಣ್ಣು. ಇವತ್ತು ಮಧ್ಯಾಹ್ನ ಮೇಲೇನು ತಿರ್ಗಾ ಮಣ್ಣು ಬಗಿತಾರೆ ಅನ್ನೋ ಒಂದು ಮಾಹಿತಿ ಐತೆ. ಅವ್ರಿಗೆ ಯಾರು ಭಯನೂ ಇಲ್ಲ ಅಂತನ್ನೋ ಒಂದು ಇದು ಕಾಣ್ತಾ ಐತೆ. ಸಂಬಂಧಪಟ್ಟವರು ತಕ್ಷಣ ಇದ್ರ ಮೇಲೆ ಇಲ್ಲಿ ಯಾರು ಮಣ್ಣು ಬಗಿತಾ ಇದ್ದಾರೋ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿಲ್ಲ ಅಂತಂತಂದರೆ ಮುಂದಿನ ಹೋರಾಟಕ್ಕೆ ಸ್ಥಳೀಯವಾಗಿ ಕೆಲವೊಂದು ಸಂಘಟನೆಗಳು ಮುಂದಾಗ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ತಿಳಿದು ಬಂದೈತೆ ನೋಡಿ. ಇವ್ರಿಗೆ ಯಾರ್ದು ಭಯನೂ ಇಲ್ಲ. ಯಾವ ರೀತಿ ಹೊಡಿತಾ ಇದ್ದಾರೆ ಅಂತಂತ ನೋಡಿ. ಒಂದು JCB 2 ಟಿಪ್ಪರ್ ಲಾರಿ ಜೊತೆಯಲ್ಲಿ ತಗೊಂಬಂದು ಈ ನಾರಸಿಂಹನಹಳ್ಳಿ ಹತ್ರ ರಾಜಾರೋಷವಾಗಿ, ಅಂದರೆ ಇವ್ರಿಗೆ ಅಧಿಕಾರಿಗಳು ಭಯನೂ ಇಲ್ಲ, ಕಂದಾಯ ಇಲಾಖೆ ಭಯನೂ ಇಲ್ಲ, ಯಾರ ಭಯನೂ ಇಲ್ಲ. ಇವ್ರಿಗೆ ಯಾರ್ದಾದ್ರೂ ಬೆಂಬಲ ಇಲ್ದಿರ ಇವರು ಈ ರೀತಿ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದ್ರ ಒಳಗುಟ್ಟನ್ನು ನಾವು ತೆಗಿಬೇಕಾಗೈತೆ. ಈ ಮಣ್ಣು ಎಲ್ಲಿಗೆ ಹೋಗ್ತಾಯಿದೆ, ಎಸ್ಟೇಟ್ಗೆ ಹೋಗ್ತಾಯಿತ್ತಾ ಅಥವಾ ಯಾವುದಾದ್ರೂ ಬೇರೆ ರೀತಿ ಇದಕ್ಕಾಗ್ತಾಯಿತ್ತು ಅಂತ ನೋಡಬೇಕಾಗೈತೆ. ರೈತರು ತಗೊಂಡಿದ್ರೆ ನಮ್ಮದೇನು ಅಬ್ಜೆಕ್ಷನ್ ಏನು ಇರ್ತಾ ಇರಲಿಲ್ಲ.